ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. 34 ವರ್ಷಗಳ ನಿರಂತರ ಹೋರಾಟ, ಸಾವಿರಾರು ಅರಣ್ಯವಾಸಿಗಳಿಗೆ ಉಚಿತ ಕಾನೂನು ನೆರವು, 20ಕ್ಕೂ ಹೆಚ್ಚು ವಿವಿಧ ಆಕ್ಷೇಪಣೆ, ಮೇಲ್ಮನವಿ ದಾಖಲೆಗಳ ವಿತರಣೆ. ಹೌದು, ಅರಣ್ಯ ಹಕ್ಕು ಹೋರಾಟದಲ್ಲಿ ಮಹತ್ವದ ಮೈಲಿಗಲ್ಲು ಸಾಧಿಸಿರುವುದಾಗಿ ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದ್ದಾರೆ. ಹಾಗಾದ್ರೆ 3 ದಶಕಗಳ ಹೋರಾಟದ ಹಾದಿ ಹೇಗಿತ್ತು? ರವೀಂದ್ರ ನಾಯ್ಕ್ ಹೇಳಿದ್ದೇನು? ಇಲ್ಲಿದೆ ಸ್ಪೆಷಲ್ ರಿಪೋರ್ಟ್. 34 ವರ್ಷಗಳಿಂದ ಅರಣ್ಯ ಭೂಮಿ ಹಕ್ಕಿಗಾಗಿ ಹೋರಾಟ ನಡೆಸ್ತಾ ಇರುವ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅರಣ್ಯವಾಸಿಗಳ ಕಾನೂನು ಸಬಲೀಕರಣದಲ್ಲಿ ಮತ್ತೊಂದು ಮಹತ್ವದ ಮೈಲಿಗಲ್ಲನ್ನ ಸಾಧಿಸಿದೆ. ಶಿರಸಿಯ ಕಾರ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್, ಅರಣ್ಯ ಹಕ್ಕು ಕಾಯ್ದೆ ಜಾರಿಯಾದ ಬಳಿಕ ಅರಣ್ಯವಾಸಿಗಳು ಎದುರಿಸ್ತಾ ಇರುವ ಕಾನೂನು ಸಮಸ್ಯೆಗಳಿಗೆ ವೇದಿಕೆ ನಿರಂತರವಾಗಿ ಉಚಿತ ನೆರವು ನೀಡುತ್ತಿದೆ ಎಂದು ತಿಳಿಸಿದರು. ಅರಣ್ಯ ಹಕ್ಕು ಅರ್ಜಿಗಳ ಆಕ್ಷೇಪಣೆ, ಮೇಲ್ಮನವಿ, ಸರ್ಕಾರಿ ಆದೇಶಗಳ ಮಾಹಿತಿ, ದಾಖಲೆ ಸಂಗ್ರಹ, ನ್ಯಾಯಾಲಯದ ಆದೇಶಗಳ ಪ್ರತಿಗಳು ಸೇರಿದಂತೆ 20ಕ್ಕೂ ಹೆಚ್ಚು ರೀತಿಯ ಕಾನೂನು ದಾಖಲೆಗಳನ್ನು ಉಚಿತವಾಗಿ ಸಿದ್ಧಪಡಿಸಿ ಸಾವಿರಾರು ಅರಣ್ಯವಾಸಿಗಳಿಗೆ ವಿತರಿಸಲಾಗಿದೆ ಎಂದು ತಿಳಿಸಿದರು. ಇನ್ನು ಅರಣ್ಯ ಹಕ್ಕು ಅರ್ಜಿಗಳ ತಿರಸ್ಕಾರ, ಅಸಮರ್ಪಕ ಜಿಪಿಎಸ್ ದಾಖಲೆ, ಸರ್ಕಾರಿ ನೀತಿಗಳ ವಿರುದ್ಧ ಆಕ್ಷೇಪಣೆ ಸೇರಿದಂತೆ ಹಲವು ಕಾನೂನು ಪ್ರಕ್ರಿಯೆಗಳಲ್ಲಿ ಅರಣ್ಯವಾಸಿಗಳಿಗೆ ಮಾರ್ಗದರ್ಶನ ನೀಡಿರುವುದು ಹೋರಾಟದ ಪ್ರಮುಖ ಸಾಧನೆಯಾಗಿದೆ ಎಂದು ತಿಳಿಸಿದರು. ಗುಡ್ಡಗಾಡು ಹಾಗೂ ಗ್ರಾಮೀಣ ಪ್ರದೇಶದ ಆರ್ಥಿಕವಾಗಿ ಹಿಂದುಳಿದ ಅರಣ್ಯವಾಸಿಗಳಿಗೆ ಕಳೆದ 34 ವರ್ಷಗಳಲ್ಲಿ 5,000ಕ್ಕೂ ಹೆಚ್ಚು ಉಚಿತ ಕಾನೂನು ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ. ಈ ಮೂಲಕ ಅರಣ್ಯವಾಸಿಗಳ ಕಾನೂನು ಸಬಲೀಕರಣಕ್ಕೆ ವೇದಿಕೆ ಮಹತ್ವದ ಕೊಡುಗೆ ನೀಡಿದೆ ಎಂದು ರವೀಂದ್ರ ನಾಯ್ಕ್ ತಿಳಿಸಿದರು. ಅರಣ್ಯ ಭೂಮಿ ಹಕ್ಕು ಹೋರಾಟದ 34 ವರ್ಷದ ಐತಿಹಾಸಿಕ ಹೋರಾಟದಲ್ಲಿ ಅರಣ್ಯವಾಸಿಗಳಿಗೆ ಕಾನೂನು ಸಬಲೀಕರಣ ಮಾಡಿರುವುದು ಬಹಳ ದೊಡ್ಡ ಯಶಸ್ಸು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅರಣ್ಯವಾಸಿಗಳಿಗಿರುವಂಥ ಕಾನೂನು ಜ್ಞಾನವನ್ನು, ತಿಳುವಳಿಕೆಯನ್ನು ಮತ್ತು ಸಂದರ್ಭಕ್ಕನುಗುಣವಾಗಿ ಎಲ್ಲ ರೀತಿಯ ಕಾನೂನು ನೆರವನ್ನು ಉಚಿತವಾಗಿ ನಾವು ನೀಡಿದ್ದೇವೆ ಅಂತೇಳಿ ತುಂಬ ಸಂತೋಷವಾಗ್ತಾ ಇದೆ. ಅರಣ್ಯವಾಸಿಗಳಿಗೆ ಬೇಕಾಗಿರುವಂಥ ಆಕ್ಷೇಪ ಪತ್ರಗಳಿರ್ಬೋದು, ಮೇಲ್ಮನವಿ ಇರ್ಬೋದು, ಕಾನೂನು ಜ್ಞಾನಗಳಿರ್ಬೋದು, ಎಲ್ಲ ಸರ್ಕಾರದ ಆದೇಶಗಳಿರ್ಬೋದು, ಎಲ್ಲವನ್ನು ಮುದ್ರಿಸಿ ಉಚಿತವಾಗಿ ಅರಣ್ಯವಾಸಿಗಳಿಗೆ ಇದನ್ನು ವಿತರಿಸುವ ಮೂಲಕ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಒಂದು ಐತಿಹಾಸಿಕ ಒಂದು ಕಾರ್ಯವನ್ನು ಮಾಡಿದೆ ಅಂತ ಹೇಳಿ ತುಂಬ ಸಂತೋಷವಾಗ್ತಾ ಇದೆ. ಪ್ರಥಮವಾಗಿ ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ಬಂದಾಗ ಅರಣ್ಯ ಹಕ್ಕು ಕಾಯ್ದೆಗೆ ಸಂಬಂಧಪಟ್ಟಂತೆ 4 ಪುಟದ ಕನ್ನಡದ ಕರಪತ್ರವನ್ನು 3 ಲಕ್ಷವನ್ನು ಮುದ್ರಿಸಿ ಕರ್ನಾಟಕ ರಾಜ್ಯದ 16 ಜಿಲ್ಲೆಗಳಲ್ಲಿ ಉಚಿತ ವಿತರಣೆ ಮಾಡಿದ್ದೇವೆ. ಅರ್ಜಿಗಳು ವಿಚಾರಣೆ ಪ್ರಾರಂಭವಾದಾಗ ತಕ್ಷಣವಾಗಿ ಅರ್ಜಿಗಳು ತಿರಸ್ಕಾರ ಆದಂಥ ಸಂದರ್ಭದಲ್ಲಿ ಅರಣ್ಯವಾಸಿಗಳಿಗೆ ಕಾನೂನು ಜ್ಞಾನವನ್ನು ಕೊಡುವ ಮೂಲಕ ಉತ್ತರ ಕನ್ನಡ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸುಮಾರು 50,000 ಮೇಲ್ಮನವಿ ಪ್ರತಿಯನ್ನು ವಿತರಣೆ ಮಾಡಿ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ನಾವು ಅದನ್ನು ಮೇಲ್ಮನವಿ ಮಾಡಿದ್ದೆ ಅಂತ ಹೇಳೋದು ಬಹಳ ವಿಶೇಷವಾದ ಕಾರ್ಯ. ಅದರ ಜೊತೆಯಲ್ಲಿ ಏನು GPS ಮಾಡಿದಂಥ ಸಂದರ್ಭದಲ್ಲಿ ತಿರಸ್ಕಾರವಾದಂಥ GPS ಮೇಲೆ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 50,000 ಮೇಲ್ಮನವಿಯನ್ನು ಮುದ್ರಿಸಿ ಮಾಡಿ ಆ ಸುಮಾರು 32,000 ಮೇಲ್ಮನವಿಯನ್ನು ನಾವು ಜಿಲ್ಲಾಡಳಿತಕ್ಕೆ ಸಲ್ಲಿಸಿದ್ದೇವೆ ಅರಣ್ಯವಾಸಿಗಳ ಮೂಲಕ ಅಂತ ಹೇಳಿ ತುಂಬ ಸಂತೋಷವಾಗ್ತಾ ಇದೆ. ತದನಂತರ ಸಮಸ್ಯೆಗಳಾಗಿರುವಂಥ ಅರಣ್ಯವಾಸಿಗಳಿಗೆ 3 ತಲೆಮಾರಿನ ದಾಖಲೆಯನ್ನು ಜಾಗೃತಿ ನೀಡುವ ಮೂಲಕ ಕಾನೂನು ಅಂಶವನ್ನು ಬಿಂಬಿಸಿ, ಕಾನೂನು ಅಂಶವನ್ನು ಗೋಚರಿಸಿ ಇದನ್ನು ಸುಮಾರು 30,000 ಕಲರಿನ ಮುದ್ರಣವನ್ನು ಮಾಡಿ ಇಡೀ ಜಿಲ್ಲೆಗೆ ಇದನ್ನು ವಿತರಣೆ ಮಾಡಿರುವುದು ಬಹಳ ದೊಡ್ಡ ಕಾನೂನು ಜಾಗೃತ ಕಾರ್ಯವಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿಯಾಗಿ ಜಿಲ್ಲಾಡಳಿತಗಳ ಅರ್ಜಿಗಳನ್ನು 69,333 ಅರ್ಜಿಗಳು ತಿರಸ್ಕಾರ ಆದಾಗ ಜಿಲ್ಲಾಡಳಿತಕ್ಕೆ ಕಾನೂನು ಜ್ಞಾನದ ಪತ್ರಿಕೆಯನ್ನು ಜಿಲ್ಲೆಯ 25,000 ಅರಣ್ಯವಾಸಿಗಳು ಜಿಲ್ಲಾಡಳಿತಕ್ಕೆ ಲಿಖಿತವಾಗಿ ಕೊಟ್ಟಿರುವುದು ಹೋರಾಟಗಾರರ ವೇದಿಕೆ ಒಂದು ಐತಿಹಾಸಿಕ ಕಾನೂನು ಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದ ಆದೇಶವನ್ನು ತಿರಸ್ಕರಿಸಿ ರಾಜ್ಯ ಜಿಲ್ಲಾಡಳಿತ ಅರಣ್ಯ ಹಕ್ಕು ಸಮಿತಿಗಳು ಅರಣ್ಯವಾಸಿಗಳಿಗೆ ಕಾನೂನು ಅಜ್ಞಾನವಾದದಿಂದ ಅದನ್ನು ತಿರಸ್ಕಾರದ ಸಂದರ್ಭದಲ್ಲಿ ಇಡೀ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳಿಗೆ ಆಕ್ಷೇಪ ಪತ್ರವನ್ನು ಸಲ್ಲಿಸಿರುವುದು ಬಹಳ ವಿಶೇಷವಾದ ಕಾರ್ಯ ಅಂತ ಹೇಳಿದ್ರೆ ಹೇಳಿಕೆ ಸಂತೋಷವಾದ ಆಗ್ತಾ ಇದೆ. ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಅರಣ್ಯವಾಸಿಗಳಿಗೆ ಇರುವಂಥ ಕಾನೂನು ಅಂಶವನ್ನು ತಿಳಿಸುವ ಉದ್ದೇಶದಿಂದ
ಸರ್ಕಾರದ ಅಥವಾ ಕಾನೂನಿನ ಪರವಾಗಿ ಸರ್ಕಾರದ ಆದೇಶಗಳನ್ನು ಬಿಂಬಿಸಲು ಅರಣ್ಯವಾಸಿಗಳ ಪರವಾಗಿ ಇರುವಂಥ ಕಾನೂನು ಅಂಶದ ಪುಸ್ತಕಗಳ ಸಹಿತ ನಾವು ಬಿಡುಗಡೆ ಮಾಡಿ ವಿತರಣೆ ಮಾಡಿದ ಹೇಳಿಕೆ ತುಂಬ ವಿಶೇಷವಾಗ್ತಿದೆ. ಕೇವಲ ಅರಣ್ಯವಾಸಿಗಳ ಸಮಸ್ಯೆಗಳಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಅಘನಾಶಿನಿ ನದಿ ಜೋಡಣೆ ವಿರೋಧಕ್ಕೆ ಸಂಬಂಧಪಟ್ಟಂತೆ ಸಹಿತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಪ್ರತ್ಯೇಕವಾದ 25,000 ಆಕ್ಷೇಪ ಪತ್ರವನ್ನು ಉಚಿತವಾಗಿ ಸಲ್ಲಿಸಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಾಗೆ ಕಾನೂನಾತ್ಮಕ ತಿಳುವಳಿಕೆಯನ್ನು, ಜಾಗೃತಿಯನ್ನು ಮುದ್ರಿತವಾದ ಆಕ್ಷೇಪ ಪತ್ರದೊಂದಿಗೆ ನಾವು ಮಾಡಿದ್ದೇವೆ ಅಂತ ಹೇಳಿ ಸಂತೋಷವಾಗ್ತಾ ಇದೆ. ಈ ರೀತಿಯ ಕಾನೂನು ಜಾಗೃತ ಮಾಡಲಿಕ್ಕೆ ಅಭಿಯಾನದಲ್ಲಿ ಸಂಬಂಧಪಟ್ಟಂತೆ ಹೋರಾಟಗಾರರ ವೇದಿಕೆಯು ಯಾರಿಗೂ 1 ಪೈಸಾ ತಗೊಂಡದಿಲ್ಲ, 100 ರೂಪಾಯಿ ತಗೊಂಡು ಮಾಡೋ ಕೆಲಸ ಯಾವುದೇ ಇಲ್ಲ. ಅರಣ್ಯ ಭೂಮಿ ಹಕ್ಕು ಹೋರಾಟದ ಮೂಲಭೂತ ಉದ್ದೇಶ ಕಳೆದ 34 ವರ್ಷದಲ್ಲಿ ಸುಮಾರು 20ಕ್ಕಿಂತ ಹೆಚ್ಚಿನ ಒಂದು ಕಾನೂನು ಜಾಗೃತೆಯನ್ನ, ತಿಳುವಳಿಕೆಯನ್ನ, ಆದೇಶದ ಪ್ರತಿಯನ್ನು ಮುದ್ರಿಸಿ ಎಲ್ಲ ಅರಣ್ಯವಾಸಿಗಳಿಗೆ ಪರವಾಗಿರುವಂಥ ಅಂಶಗಳ ದಾಖಲೆಗಳಿಗೆ, ಅಪೀಲುಗಳಿಗೆ ಉಚಿತವಾಗಿ ಕೊಟ್ಟಿದ್ರೂ ಸಹಿತ ಅರಣ್ಯ ಭೂಮಿ ಹಕ್ಕುಗಾರರ ವೇದಿಕೆಯು 2 ಪುಸ್ತಕವನ್ನು ಮುದ್ರಣ ಮಾಡಿದೆ. ಮೊದಲನೆಯದು ಕಳೆದ 4 ವರ್ಷಗಳ ಹಿಂದೆ 33 ವರ್ಷ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಅರಣ್ಯ ಭೂಮಿ ಹಕ್ಕಿಗೆ ಹೋರಾಟಕ್ಕೆ ಸಂಬಂಧಪಟ್ಟಂಥ ಸಮಗ್ರ ಕಾಯ್ದೆ ಹೋರಾಟದ ಅಂಶಗಳ ಜೊತೆಗೆ ಅರಣ್ಯ ಹಕ್ಕು ಕಾಯ್ದೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಸಹಿತ ಮಂಡಿಸಿ ಒಂದು ಸ್ಮರಣ ಸಂಚಿಕೆಯನ್ನು ಮಾಡಿದ್ದೇವೆ. ಇದರ ಜೊತೆಯಲ್ಲಿ ಕಳೆದ ನವೆಂಬರ್ನಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಿಂದ, ಜಿಲ್ಲೆಯ ಅರಣ್ಯವಾಸಿಗಳಿಂದ ಅರಣ್ಯ ಭೂಮಿಗಳನ್ನು ಒಕ್ಕಲೆಬ್ಬಿಸುವ ಪ್ರಕ್ರಿಯೆ 98ನೇ ಇಸವಿಯಲ್ಲಿ ಏನು ಅರಣ್ಯವಾಸಿಗಳ ಮೇಲೆ FIR ಆಗಿತ್ತೆ, ಕ್ರಿಮಿನಲ್ ಮೊಕದ್ದಮೆ ಇದೆ, ಅವರನ್ನು ಹೊರಹಾಕಬೇಕು ಹೇಳುವ ಉದ್ದೇಶದಿಂದ ಪ್ರಕ್ರಿಯೆಗಳು ಕಾನೂನು ಕ್ರಮ ತಗೊಂಡು ಆ ಸಂದರ್ಭದಲ್ಲಿ ನಾವು CCF ಅವರಿಗೆ ಲಿಖಿತವಾಗಿ ಎಲ್ಲ ಅರಣ್ಯವಾಸಿಗಳು ಆಕ್ಷೇಪ ಪತ್ರವನ್ನು ಕೊಟ್ಟಿವಿ. ಆ ಪಕ್ಷದ ಫಲವಾಗಿ, ಹೋರಾಟದ ಫಲವಾಗಿ ಈ ಆಕ್ಷೇಪ ಪತ್ರದಿಂದ ಅವರ ಈ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಸ್ಥಗಿತವಾಗಿರುವುದು ಈ ಕಾನೂನು ಜಾಗೃತಿಯನ್ನು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದರ ಜೊತೆಯಲ್ಲಿ ಗ್ರೀನ್ ಕಾರ್ಡ್ ಪ್ರಮುಖರ ಒತ್ತಾಯಿಸಿದ ಮೇರೆಗೆ ಇತ್ತೀಚಿನ ಅರಣ್ಯವಾಸಿಗಳ ಒಕ್ಕಲೆಬ್ಬಿಸುವ ಬಗ್ಗೆ ಮತ್ತು CCF ಕೊಟ್ಟಿರುವಂಥ ಎಲ್ಲ ಆದೇಶಕ್ಕೆ ಸಂಬಂಧಪಟ್ಟಂತೆ ಒಂದು ಕಾನೂನು ಕೈಪಿಡಿಯನ್ನು ಪ್ರಕಟಣೆ ಮಾಡಿದ್ವಿ. ಈ ಕಾನೂನು ಕೈಪಿಡಿಯನ್ನು ಮುದ್ರಿಸಿದೀವೋ, ಈ ಮುದ್ರಿಸಿಗೆ ಖರ್ಚು, ವೆಚ್ಚ, ಮುದ್ರಣೆ, ಪ್ಯಾಕೇಜ್ ಮತ್ತು ಇನ್ನಿತರ ಇದಕ್ಕೆ ಸಂಬಂಧಪಟ್ಟ ಖರ್ಚು ವೆಚ್ಚವನ್ನು 100 ರೂಪಾಯಿಯನ್ನು ನಿಗದಿಗೊಳಿಸಿ 3,000 ಈ ಕಾನೂನು ಕೈಪಿಡಿಯನ್ನು ಮುದ್ರಿಸಿ ವಿತರಣೆಯನ್ನು ಮಾಡಿದ್ದೇವೆ. ನಮ್ಮ ಉದ್ದೇಶ ಈ ಹೋರಾಟದಲ್ಲಿ ಅರಣ್ಯವಾಸಿಗಳಿಗೆ ಕಾನೂನಾತ್ಮಕವಾಗ ಒಂದು ಸಬಲತೆಯನ್ನು ಕೊಡಬೇಕು, ಅದಕ್ಕೆ ಆ ರೀತಿಯಾಗಿ ಕೊಡಬೇಕು. ಇಡೀ 34 ವರ್ಷ ಹೋರಾಟದಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಳು ಈ 2 ಪುಸ್ತಕಗಳಿಗೆ ಮುದ್ರಿತ ಮತ್ತು ಪ್ಯಾಕೇಜ್ ಮತ್ತು ಇನ್ನಿತರ ಸಾಮಗ್ರಿಗೆ ಸಂಬಂಧಪಟ್ಟಂಥ ಅಂಶಗಳಿಗೆ ಮಾತ್ರ ನಾವು ವೆಚ್ಚವನ್ನು ಮಾತ್ರ ತೆಗೆದುಕೊಂಡು ಕೊಟ್ಟಿರುವುದು ಇದು ಕಾನೂನ ಇತಿಹಾಸದಲ್ಲಿ ಒಂದು ಐತಿಹಾಸಿಕ ಘಟನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ನಾನು ಇಲ್ಲಿ ಪ್ರಸ್ತಾಪ ಮಾಡೋದೇನಂತ ಹೇಳಿದ್ರೆ, ಅರಣ್ಯ ಭೂಮಿ ಹಕ್ಕು ಇಲ್ಲಿಯವರೆಗೆ ಯಾವುದೇ ರೀತಿಯ ಮುದ್ರಿತ ಅಪೀಲುಗಳಾಗಲಿ, ಆಕ್ಷೇಪಕ್ಕಾಗಲಿ, ಫಾರ್ಮಿಗಾಗಲಿ ಹಣಕಾಸಿನ ವ್ಯವಹಾರ ಮಾಡೋದಿಲ್ಲ. ಹೋರಾಟಗಾರರ ವೇದಿಕೆ ಆಗಿರ್ಬೋದು, ಹೋರಾಟಗಾರರ ವೇದಿಕೆ ಪದಾಧಿಕಾರಿಗಳಾಗಿರ್ಬೋದು, ಕೇವಲ ಮಾಡಿರುವಂಥ ಪುಸ್ತಕಕ್ಕೆ ಸಂಬಂಧಪಟ್ಟ ವೆಚ್ಚವನ್ನು ತೆಗೆದುಕೊಂಡು ಆ ಪುಸ್ತಕವನ್ನು ವಿತರಣೆ ಕೊಟ್ಟಿರೋದು ಭಾಳ ವಿಶೇಷ. ಹಾಗಾಗಿ ನಾವು ಹೇಳ್ತಿರೋದೇನೆಂದರೆ, 34 ವರ್ಷ ಹೋರಾಟದಲ್ಲಿ 20ಕ್ಕಿಂತ ಹೆಚ್ಚಿನ ವಿವಿಧ ರೀತಿಯ ಆಕ್ಷೇಪ ಮತ್ತು ಅಪೀಲ್ಗಳನ್ನು, ಫಾರ್ಮ್ಗಳನ್ನು, ದಾಖಲೆಗಳನ್ನು, ಸರ್ಕಾರದ ಆದೇಶಗಳನ್ನು ಉಚಿತವಾಗಿ ಹಂಚಿದ್ದೇವೆ. ಇದು ಈ ಹೋರಾಟದ 34ನೇ ವರ್ಷ ಹೋರಾಟದ ಬಹಳ ಯಶಸ್ಸಿನ ಹೋರಾಟದ ಹಿನ್ನೆಲೆ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ.